ಕನ್ನಡದಲ್ಲಿ ಏನು ಹೇಳಬೇಕಂತ ಗೊತ್ತಿಲ್ಲ, ಬಟ್ ಐ ವಿಲ್ ಸೇ ಇಟ್ಸ್ ಸಿಂಪ್ಲಿ ಫ್ಯಾಂಟಾಸ್ಟಿಕ್. ಸುಧಾಕರ್ ಅವ್ರದ್ದು ಒಂದು ಸುಧಾರಕರು ಅಂದರೆ ಈ ಹಿಮ್ಸೆಲ್ಫ್ ಇಸ್ ಅ ಸುಧಾರಕರು ಫಾರ್ ಮೀ. ಸೊ ಈ ಕಾನ್ಸೆಪ್ಟ್, ಈ ಥರ ಒಂದು ಐಡಿಯೇಷನ್, ಈ ಥರ ಒಂದು ಲೇಔಟ್, ಈ ಥರ ಒಂದು ಬ್ರಿಂಗಿಂಗ್ ಬ್ಯಾಕ್, ರೀಲಿವಿಂಗ್ ದ ಹಿಸ್ಟ್ರಿ ಆಫ್ ಕರ್ನಾಟಕ, ಅದೊಂದು ಯುನೀಕ್ ಕಾನ್ಸೆಪ್ಟ್. ಬೇರೆ ಎಷ್ಟೋ ಪ್ರೋಗ್ರಾಮ್ಸ್ಗೆ ನಾವು ಹೋಗ್ತೀವಿ, ಅಲ್ಲಿ ಫೋಕ್ ಡಾನ್ಸಸ್ ಇರ್ತದೆ, ಇಲ್ಲದಿದ್ದರೆ ಕ್ಲಾಸಿಕಲ್ ಡಾನ್ಸಸ್, ಸಾಂಗ್ಸ್ ಇದ್ದು ಅಲ್ಲಿಗೆ ಕರ್ನಾಟಕ ಡೇ ಆಯಿತು ಅಂತ ನಾವೆಲ್ಲರೂ ವಾಪಸ್ ಬರ್ತೀವಿ. ಆದರೆ ಈ ಥರ ಅದೊಂದು ಹಿಸ್ಟಾರಿಕಲ್, ಡ್ರಮ್ಯಾಟಿಕ್, ಪೋಯೆಟಿಕ್ ಲೈಫ್ನ ಅದನ್ನು ರೀಲಿವ್ ಮಾಡಿ ಆ ಪ್ಲೇಸಸ್ ಆಫ್ ಕರ್ನಾಟಕ ಎಲ್ಲ ಇಲ್ಲಿ ವಿಜುವಲೈಸ್ ಮಾಡಲಿಕ್ಕೆ, ಪ್ಲಸ್ ನಮ್ಮ ಸ್ಟೇಟಲ್ಲಿ ಎಷ್ಟೊಂದು ವ್ಯಾಲ್ಯೂ ಇದೆ, ಎಷ್ಟೊಂದು ಡೈವರ್ಸಿಟಿ ಇದೆ ಅಂತ ತೋರಿಸ್ಬೇಕಾದ್ರೆ ಜಸ್ಟ್ ವಿತ್ ಪ್ಯಾನಲ್ಸ್, very unique idea. I am very impressed with Mr. Sudhakar, even otherwise. He and Vijay have always been great mentors and great inspiration. I am simply stunned, stupendous. That's all I can say. ನೀವು ಒಬ್ಬ ಕನ್ನಡಿಗರಾಗಿ, ಒಬ್ಬ ಕನ್ನಡತಿಯಾಗಿ ನಿಮಗೆ ಎಷ್ಟು ಹೆಮ್ಮೆ ಇದೆ? I think that is our blood, that is our breath. ನಾವು ಏನು ಮಾಡಿದ್ರು, ಎಲ್ಲಿ ಹೋದರೂ ವಾಪಸ್ ಬರೋದು ಕರ್ನಾಟಕಕ್ಕೆ. ಐ ಥಿಂಕ್ ದಿಸ್ ಇಸ್ ವೇರ್ ಅವರ್ ಹೋಮ್ ಇಸ್, ದಿಸ್ ಇಸ್ ವೇರ್ ಅವರ್ ರೂಟ್ಸ್ ಆರ್, ಆ್ಯಂಡ್ ಐ ಡೋಂಟ್ ಥಿಂಕ್ ವಿ ಶಾಲ್ ಎವರ್ ಫರ್ಗೆಟ್. ಸೊ ಹ್ಯಾಪಿ ಕರ್ನಾಟಕ ಡೇ ಟು ಆಲ್ ಹೂ ಆರ್ ಹಿಯರ್ ಆ್ಯಂಡ್ ಟು ಯು ಟು. ಓಕೆ, ಥ್ಯಾಂಕ್ ಯು. ಈಗ ಕರ್ನಾಟಕದಲ್ಲಿ ಇಷ್ಟೊಂದು ಸುಧಾರಣೆಗಳಾಗಿವೆ, ನೀವು ನೋಡ್ತಾ ಇದ್ದೀರಾ. ಇನ್ನು ಮುಂದೆ ಇನ್ನು ಏನೇನು ಸುಧಾರಣೆಗಳಾಗಬೇಕು ಕರ್ನಾಟಕದಲ್ಲಿ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ನಮ್ಮ ಯೂತ್ಗೆ ವಿ ಹ್ಯಾವ್ ಟು ಟೇಕ್ ದೆಮ್ ಬ್ಯಾಕ್ ಟು ಅವರ್ ರೂಟ್ಸ್. ನಮ್ಮ ಹೆರಿಟೇಜ್ನ ನಾವು ಪ್ರೊಟೆಕ್ಟ್ ಮಾಡಬೇಕು. ಇವತ್ತು ನೋಡಿದರೆ ಅದು ಒಂದು ಕಲ್ಚರಲ್ ಗ್ಲಿಮ್ಸ್ ನಮಗೆ. ನಮ್ಮ ಫ್ಯೂಚರಲ್ಲಿ AI ಬರ್ಬೋದು, ಟೆಕ್ನಾಲಜಿ ಇನ್ವೇಷನ್ ಬರ್ಬೋದು, ಆದರೆ ನಮ್ಮ ರೂಟ್ಸ್ ಯಾವುದು? ನಮ್ಮ ರೂಟ್ಸ್ ನಮ್ಮ ಸ್ಟೇಟ್, ನಮ್ಮ ಪ್ರೈಡ್ ನಮ್ಮ ಕರ್ನಾಟಕ. ಆ ಥಾಟ್, ಆ ಕಲ್ಚರ್ನ ನಮ್ಮ ಫ್ಯೂಚರ್ ಜನ್ರೇಷನ್ಗೆ ಹೇಗೆ ಅದನ್ನು ಸಸ್ಟೈನ್ ಮಾಡಬೇಕು ಅಂತ, ಅದೇ ಒಂದು ಮೇಜರ್ ಚಾಲೆಂಜ್ ನಮಗೆ. ಐ ಥಿಂಕ್ ದಟ್ ಈಸ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ ಇಫ್ ಕರ್ನಾಟಕ ರಿಟೇನ್ಸ್ ಇಟ್ಸ್ ಟ್ಯಾಲೆಂಟ್. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.